ಸ್ನ್ಯಾಕ್ಸ್ಗೆ ನಾನು ಇವತ್ತು ಕ್ರಿಸ್ಪಿಯಾಗಿರೋ ಫ್ರೈಡ್ ಕ್ಯಾಪ್ಸಿಕಮ್ ರೆಸಿಪಿ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಮೊಟ್ಟೆಗೆ ಉಪ್ಪು ಹಾಕ್ಕೊಂಡು ದಪ್ಪಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ತವಾಗೆ ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಈ ರೀತಿ ಇಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಸ್ಲೋಲಿ ಬೇಯಿಸ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ನ ಡಿಪ್ ಮಾಡೋಕ್ಕೆ ಮೈದಾ ಹಿಟ್ಟು, ರುಚಿ, ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿ ಇಷ್ಟು ತೆಳು ಬರೋವರೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ನ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಒಳಗೂ ಹಾಕಿ ಡಿಪ್ ಮಾಡಿಕೊಂಡು 2-3 ನಿಮಿಷ ಎತ್ತಿಟ್ಕೋಬೇಕು, ಅದು ಸೆಟ್ ಆಗೋವರೆಗೆ. ನೆಕ್ಸ್ಟು ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರೋ ಫ್ರೈಡ್ ಕ್ಯಾಪ್ಸಿಕಮ್ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ಮಯೋನೀಸ್, ಶೆಜ್ವಾನ್ ಚಟ್ನಿ, ಟೊಮೊಟೊ ಕೆಚಪ್ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.